ಎಂದೆಂದಿಗೂ ಎರಡು ಕಳ್ಳರು ಭಾರತದ ಅತ್ಯಂತ ಅಮೂಲ್ಯವಾದ ಖಜಾನೆಯೊಂದನ್ನು ಕದ್ದೊಯ್ಯಲು ಹತ್ತಿರವಾಗಿದ್ದಾರಾ? ನಾನು ನಿಮಗೆ ಹೈದರಾಬಾದ್ನ ಅತ್ಯಂತ ಧೈರ್ಯಶಾಲಿ ಮ್ಯೂಸಿಯಂ ಕಳ್ಳತನದ ಮೂಲಕ ಒಂದು ಕಾಡಿನ ಪ್ರಯಾಣಕ್ಕೆ ಕರೆದೊಯ್ಯುತ್ತೇನೆ. ಅಲ್ಲಿ ಭಾಗ್ಯ, ಆಲಸ್ಯ ಮತ್ತು ಬಿರಿಯಾನಿಯ ಒಂದು ಚುಟುಕು ಎರಡು ಹುಡುಗರಿಗೆ ಇತಿಹಾಸವನ್ನು ಪುನರ್ಲೇಖನ ಮಾಡಲು ಸಹಾಯ ಮಾಡಿತು. ಡಬ್ಬುವರ್ಸ್ ಮೂಲಕ ಶಕ್ತಿಯುತ. ಡಬ್ಬುವರ್ಸ್ ಮೂಲಕ ಶಕ್ತಿಯುತ. ಡಬ್ಬುವರ್ಸ್ ಮೂಲಕ ಶಕ್ತಿಯುತ. ಮಾತ್ರ ಇಬ್ಬರು ಮತ್ತು ಅವರು ತೀವ್ರ ನಿದ್ರೆಯಲ್ಲಿ ಇದ್ದರು. ಸಿಟಿವಿ ಕ್ಯಾಮೆರಾಗಳು ಅರ್ಧವು ಸತ್ತವು ಮತ್ತು ಉಳಿದವು ಖಾಲಿ ಸ್ಥಳಕ್ಕೆ ನೋಡುತ್ತಿದ್ದವು. ಈ ಸ್ಥಳವು ಕಳ್ಳತನ ಮಾಡಲು ಕೇಳುತ್ತಿದ್ದಂತೆ ತೋರುತ್ತದೆ, ಆದರೆ ಇಲ್ಲಿ ಇದು ಚತುರವಾಗಿದೆ. ಪೊಲೀಸರು ಹತ್ತಿರದ ಕಟ್ಟಡಗಳಿಂದ ಸಿಟಿವಿ ಪರಿಶೀಲಿಸಿದರು ಮತ್ತು ನೀಲಿ ಬಜಾಜ್ ಪುಲ್ಸರ್ನಲ್ಲಿ ಇಬ್ಬರು ಹುಡುಗರನ್ನು ಕಂಡುಹಿಡಿದರು. ಅವರಲ್ಲಿ ಒಬ್ಬನು ಫೋನಿನಲ್ಲಿ ಮಾತನಾಡುತ್ತಿದ್ದಂತೆ ನಾಟಕ ಮಾಡುತ್ತಿದ್ದನು. ಸಿಮ್ ಕಾರ್ಡ್ ಇಲ್ಲದೆ ಕೇವಲ ಪ್ರದರ್ಶನಕ್ಕಾಗಿ. ಬೈಕ್ ಸಂಖ್ಯೆ ಫಲಕ ಇಲ್ಲ. ಪೊಲೀಸರು ಬೈಕ್ ಮಾಲೀಕರನ್ನು ಅಪರಾಧ ದಾಖಲೆಗಳೊಂದಿಗೆ ಹೊಂದಿಸಲು ಪ್ರಯತ್ನಿಸಿದರು, ಆದರೆ ಹಾದಿ ತಂಪಾಗಿಯೇ ಬದಲಾಗಿತು. ನಮ್ಮ ಕಳ್ಳರು ಬದ್ಶಾ ಮತ್ತು ಗುಲಾಂ ತಮ್ಮ ಬೈಕನ್ನು ಶತಕೋಶಗಳಷ್ಟು ದೂರ ಬಿಟ್ಟು ಮುಂಬೈಗೆ ಓಡಿದರು. ಆದರೆ ಇವು ನಿಮ್ಮ ಸಾಮಾನ್ಯ ಕಳ್ಳಗಳು ಡೆಗಲ್ಲ. ಅವರು 5 ತಾರೆ ಹೋಟೆಲ್ನಲ್ಲಿ ಜೀವನವನ್ನು ಆನಂದಿಸುತ್ತಿದ್ದರು. ಕದ್ದ ಚಿನ್ನದ ಟಿಫಿನ್ ಬಾಕ್ಸ್ನಿಂದ ಬಿರಿಯಾನಿ ತಿನ್ನುತ್ತಿದ್ದರು ಮತ್ತು ಚಿನ್ನದ ಕಪ್ನಿಂದ ವಿಸ್ಕಿ ಕುಡಿಯುತ್ತಿದ್ದರು. ರಾಜಕುಮಾರರಾಗಿರುವಂತೆ ನಾಟಕ ಮಾಡುತ್ತಿದ್ದರು. ಉಸ್ತಾದಿಗಿನಿಂದ ನೀವು ಶಾಹೀನ್ ಶಾ ಬದ್ಶಾ ಪಾಷಾ ಮತ್ತು ನಾನು ವಜೀರ್ ಎ ಆಲಂ ಗುಲಾಂ ಪಾಷಾ. ಅವರು ಹೆಮ್ಮೆ ತುಂಬಿದಂತೆ ಅವರು ಮುಂಬೈನ ಪ್ರಸಿದ್ಧ ಜಾವೇರಿ ಬಜಾರ್ನಲ್ಲಿ ಟಿಫಿನ್ ಮಾರಲು ಪ್ರಯತ್ನಿಸಿದರು. ಈ ಚಿನ್ನದ ಟಿಫಿನ್ ಖರೀದಿಸಲು ಎಷ್ಟು ಕೋಟಿಯಾದರೆ ವ್ಯಾಪಾರಿಗಳು ಕೇವಲ ನುಗ್ಗುತ್ತಿದ್ದರು. ಕೋಟಿ, ನಾನು ನಿಮಗೆ 20 ಲಕ್ಷಗಳನ್ನು ಕೊಡುತ್ತೇನೆ. ಅಂಗಡಿಗಳ ನಂತರ ಅಂಗಡಿಯವರ ಲಕ್ಷ್ಮಿಯ ಕನಸುಗಳು ಧೂಳಕ್ಕೆ ಬದಲಾಗುತ್ತವೆ. ಒಬ್ಬ ಹುಡುಗ ಸುದ್ದಿಯಿಂದ ಲೂಟವನ್ನು ಗುರುತಿಸಿದ ನಂತರ ಪೊಲೀಸ್ನು ಕರೆ ಮಾಡಲು ಹತ್ತಿರವಾಗಿದ್ದನು. ಅವರು ನಿರಾಶರಾಗಿದ್ದಾಗ ಅವರು ಹೈದರಾಬಾದ್ನಲ್ಲಿ ಸಾಜಿದನ್ನು ಕರೆ ಮಾಡಿದರು. ದೊಡ್ಡ ತಪ್ಪು. ಸಾಜಿದ್ ದುಬೈನ ಶ್ರೀಮಂತ ವ್ಯಾಪಾರಿಯೊಬ್ಬನೊಂದಿಗೆ ಭೇಟಿಯನ್ನು ಹೊಂದಿಸಿದರು. ಜೈನ್ ಬಚ್ಚಾ ಕೊನೆಗೆ ಚಿನ್ನವನ್ನು ಹೊಡೆದು ಹಾಕಿದ್ದಾನೆ ಎಂದು ಯೋಚಿಸುತ್ತಿದ್ದನು, ಆದರೆ ಜೈನ್ ಸಂಕೇತಿಸಿದಂತೆ ಪೊಲೀಸರು ತಕ್ಷಣವೇ ಬಚ್ಚಾವನ್ನು ಹಿಡಿದಿದ್ದಾರೆ. ಗುಲಾಮನ್ನು ಪೊಲೀಸರು ಹಿಡಿದಿದ್ದಾರೆ.